ಇವತ್ತು ಮೊನ್ನೆ ಕೋಲಾರಲ್ಲಿ ಒಂದು ಫ್ಲೆಕ್ಸ್ ಕಿತ್ತಾಕಿದಕ್ಕೆ ಒಂದು ಡಿಸಿನ ಬೈದಿರೋದು ಪ್ರಕರಣಗಳು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲೂ ಒಂದು ಫ್ಲೆಕ್ಸ್ ಗಲಾಟೆಗಳು ನಮ್ಮ ಕ್ಷೇತ್ರದಲ್ಲೂ ಇದೇ ಆಗ್ತಾ ಇದೆ. ಫ್ಲೆಕ್ಸ್ ಗಲಾಟೆಗಳಿಗೋಸ್ಕರ ಇವತ್ತು ನಮ್ಮದು ಇದಕ್ಕಿಂತ ಬಹಳ ವರ್ಷಾಗಿ ತಯಾರಾಗ್ತಾ ಇದೆ. ನಾನೊಬ್ಬ ಶಾಸಕ, ನಾನು ರಸ್ತೆನಲ್ಲಿ ಓಡಾಡ್ತಾ ಇದ್ರೆ ಮೊಟ್ಟೆ ಹೊಡೆಯೋದು, ಶರ್ಟ್ ಹರಿಯೋದು, ಮಸಿ ಬಳಿಯೋದು ಒಂದು ಎರಡಲ್ಲ, ಇದೆಲ್ಲ ಆಗ್ತಾ ಇದೆ. ಆದ್ರೆ ರಕ್ಷಣೆ ಕೊಡ್ಬೇಕಾದ್ರೆ ತಾವು ಕೊಡಬೇಕು. ನಮ್ಮನ್ನ 224 ಜನಕ್ಕೆ ರಕ್ಷಣೆ ಮಾಡೋದು ತಮ್ಮ ಕೆಲಸ. ನಾವು ನಿಮ್ಮ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ಬೇಕು? ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಈ ಫ್ಲೆಕ್ಸ್ಗಳಿಂದ ಆಗಬಾರ್ದು ಅನಾಹುತಗಳಾಗ್ತೈತೆ. ಹಂಗಾಗಿ ಫಸ್ಟ್ ಇದನ್ನ ಬ್ಯಾನ್ ಮಾಡಿಸಿ, ಫ್ಲೆಕ್ಸ್ನ. ಗಲಾಟೆಗಳು ತಪ್ಪತ್ತೆ, ಡಿಸಿಗಳು ಬೈಯೋದು ತಪ್ಪತ್ತೆ, ಮರ್ಡರ್ಗಳು ತಪ್ಪತ್ತೆ. ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಅನಾಹುತಗಳನ್ನ ತಪ್ಪಿಸುವಂತದ್ದು. ನೋಡಿ, ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ 138 ಬಾರ್ಗಳಾಗಿದೆ. ಬಾರ್ಗಳು CL7 ಅಂತ ಒಂದಾಗತ್ತೆ. ಅದನ್ನ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಹೋಗಿದೆ, ಮುಚ್ಚೋಕ್ ಹೋಗ್ತಾರೆ. ಮುಚ್ಚೋಕ್ ಹೋದ್ರೆ ಹೆಣ್ಣು ಮಕ್ಕಳು, ಇಲ್ಲೆಲ್ಲ ನಮ್ಮ ಯಜಮಾನರು ವಯಸ್ಸು ಮಕ್ಕಳು ಸ್ಟೂಡೆಂಟ್ಗಳಿದ್ದಾರೆ ಅಂದ್ರೆ ಅವ್ರ ಮೇಲೆ FIR ಆಗ್ತಾರೆ. ಬಾರ್ ಮುಚ್ಚಿ ಅಂದಿದ್ದಕ್ಕೆ FIR, ಬರೀ ಹೆಣ್ಣು ಮಕ್ಕಳ ಮೇಲೆ. ಎಷ್ಟು ಮಾತ್ರ ಕಾನೂನು? ಬಾರ್ಗಳು ತೆಗೆಯೋದು ತಪ್ಪಿಲ್ಲ. CL7 ಸಭಾಧ್ಯಕ್ಷರ ಒಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರೆದು ಬಾರ್ ಅಂಡ್ ರೆಸ್ಟೋರೆಂಟ್ CL7 ಕಾನೂನು ಏನ್ ಹೇಳುತ್ತೆ ಆ ಕಾಪಿ ಕೊಡ್ರಿ ಅಂತ ಕೇಳಿದೆ. ಕಾಪಿ ಕೊಟ್ಟಿಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಕೊನೆಗೆ 1380 RT ಅರ್ಜಿಗಳನ್ನ ಹಾಕಿದ್ದೀನಿ. ಒಟ್ಟು 10 ಇಲಾಖೆ ಬರ್ತವೆ ಒಂದು CL7 ಪರ್ಮಿಷನ್ ಕೊಡಕ್ಕೆ. 10 ಇಲಾಖೆಯವರು ಇವತ್ತವರೆಗೂ ನನ್ಗೆ ಒಂದು ರಿಪ್ಲೈ ಕೊಟ್ಟಿಲ್ಲ.